ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಒಂದು ಪ್ರಶ್ನೆ ಪತ್ರಿಕೆ ಸಾಫಲ್ಯ ಪರೀಕ್ಷೆ 7ನೇ ತರಗತಿ ವಿಷಯ ಸಮಾಜ ವಿಜ್ಞಾನ. ನಾನು ನಿಮ್ಮ ಜೊತೆ ಆಲ್ರೆಡಿ ಅಪೇಕ್ಷಿತ ಕಲಿಕಾಫಲಗಳು ಹಾಗೂ ಪೂರ್ವ ಪರೀಕ್ಷೆಯ ಕ್ವೆಶ್ಚನ್ ಪೇಪರನ್ನು ಶೇರ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದೀಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಮೊದಲನೇದು, ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ. ಎರಡನೇದು, ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ. ಥರ್ಡ್ ಕ್ವೆಶ್ಚನ್, ಉತ್ತರ ವೇದಗಳ ಕಾಲದಲ್ಲಿ ಆದ ಸಾಮಾಜಿಕ ಬದಲಾವಣೆಗಳು. ಸರಿ ಉತ್ತರ ಆರಿಸಿ ಬರೆಯಿರಿ. 4 ಆಪ್ಷನನ್ನು ಕೊಟ್ಟಿದ್ದಾರೆ. ನಾಲ್ಕನೇದು, ಕ್ರೈಸ್ತ ಧರ್ಮದ ಮೂಲ ಗ್ರಂಥ ಡ್ಯಾಶ್. ಐದನೇದು, ಸಮತಾವಾದದ 2 ಗುಣಲಕ್ಷಣಗಳನ್ನು ಬರೆ. 6, ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡ್ಯಾಶ್ ಆಗಿದ್ದರು. 7ನೇದು, ರಾಷ್ಟ್ರ ಲಾಂಛನದಲ್ಲಿರುವ ವಾಕ್ಯ ಯಾವುದು. 8, ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವುದರ ಸಂಕೇತ. 9, ಗ್ಲೋಬ್ ಪೀಠಿಕೆಯ ಮೇಲೆ ಏಕೆ ಓರೆಯಾಗಿದೆ. 10, ಭಾರತದ ನೆರೆಹೊರೆಯ ರಾಷ್ಟ್ರಗಳನ್ನು ಹೆಸರಿಸಿ. ಸೊ ಫ್ರೆಂಡ್ಸ್, ಇಲ್ಲಿ 10 ಪ್ರಶ್ನೆಗಳಿದೆ. ಸಾಫಲ್ಯ ಪರೀಕ್ಷೆ ಯಾರು ಪೂರ್ವ ಪರೀಕ್ಷೆಯಲ್ಲಿ ಕೆಲವೊಂದು ಕಲಿಕಾಫಲಗಳನ್ನು ಸಾಧಿಸೋದಕ್ಕೆ ಸಾಧ್ಯವಾಗಿರೋದಿಲ್ವೋ ಅವರಿಗೆ ಸಾಫಲ್ಯ ಪರೀಕ್ಷೆಯನ್ನು ಮಾಡುವಂಥದ್ದು. ಇದನ್ನು ಕೂಡ ನಾವು ರೆಕಾರ್ಡನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದೊಂದು ಚಿಕ್ಕದಾದಂತಹ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.